ಅಂಥ ಒಂದು ದೊಡ್ಡ ನಾಯಕರಿಗೆ ನೀನು ಯಾರೋ ಒಬ್ರಿಗೆ ಬಂದು ಏನು ಏಕ್ತಾ ಇದೆಯಾ ಅಂತ ಮಾತಾಡ್ತೀಯಲ್ಲ, ಅದು ನಿನಗೇನು ಏಕ್ತಾ ಇದೆ ಹೇಳ್ಬೇಕು ಫಸ್ಟು. ಜಿಲ್ಲಾ ಪಂಚಾಯತಿ ಸದಸ್ಯ ಆದಾಗ ಇಂದು ಅಂತ ಏನಾದರೂ ಒಂದು ಕೊಡುಗೆ ತೋರಿಸ್ಬಿಡು ನನಗೆ ಸಾಕು. ಒಂದು ರಸ್ತೆ ಇದು ನಾರಾಯಣ ಮುಂದು, ಈ ಒಂದು ಟ್ಯಾಂಕ್ ನಾರಾಯಣ ಮುಂದು, ಇಂಥವ್ರಿಗೊಂದು ಮನೆ ನಾರಾಯಣ ಮುಂದೆ ಅಂತ ಹೇಳೋಕ್ಕೊಂದೂ ಇಲ್ಲ ನಮ್ಮೂರಲ್ಲಿ. ಒಂದು ನಿನಗೂ ನಂಗೆ ಚಾಲೆಂಜು, ಒಂದು ಕೊಡುಗೆ ಏನಾದರೂ ತೋರಿಸ್ಬೇಡು. ಆ ಅಮ್ಮನಿಗೆ ಒಂದು 10 ಜನ ಕೈಯಲ್ಲಿ ಇಟ್ಕೊಳ್ಳೋ ಅಂಥ ಕೆಪಾಸಿಟಿ ಇಲ್ಲ, ಒಂದು 10 ಓಟು ಹಾಕ್ಸೋ ಇದಿಲ್ಲ. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ, ಮುಷ್ಟೂರು ಗ್ರಾಮ ಪಂಚಾಯತಿ ಮೆಂಬರ್ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ. SC/ST ಕೊಡ್ತಾ ಇರುವಂಥ ಅನುದಾನ ನಮಗೆ ದ್ರೋಹ ಆಗ್ತಾಯಿದೆ, ನಮಗೆ ಸಿಗ್ತಾ ಇಲ್ಲ. ನಮಗೆ ಬರುವಂಥ ಅನುದಾನ ಬೇರೆ ಸ್ಕೀಮ್ಗಳಿಗೆ ಉಪಯೋಗಿಸ್ತಾ ಇದ್ದಾರೆ ಅಂಥೇಳಿ ನಾಯಕರಾದ ಸುಧಾಕರ್ ಅವರ ನೇತೃತ್ವದಲ್ಲಿ ಸೇರಿಕೊಂಡು ಮಾಡಿದ್ವಿ. ಪಾಲ್ಗೊಂಡಾಗ ನಾಗರಾಜಣ್ಣವರು ಸ್ವಲ್ಪ ಒಂದು ಒಳ್ಳೆ ರೀತಿಯಾಗಿ ಮಾತಾಡಿದ್ರು. ಸಿದ್ದರಾಮಯ್ಯ ಅವ್ರ ಬಗ್ಗೆ ಆಗಲಿ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಗಲಿ, ಅವ್ರು ಮಾಡಿರೋವಂಥ ಒಂದು ವಿಚಾರಗಳು, ನಮ್ಗೆ ಆಗ್ತಾ ಇರೋವಂಥ ಅನ್ಯಾಯಗಳು, ನಮಗೆ ಸಿಕ್ಕಬೇಕಾಗಿರೋವಂಥ ಅನುದಾನ ಸಿಗ್ತಾ ಇಲ್ಲ ಅಂಥೇಳಿ ಅತಿ ಏರಿನ ಧ್ವನಿಯಲ್ಲಿ ಅವ್ರು ಕೇಳಿದ್ದಾರೆ. ಅದು ಕೇಳಿರೋದಕ್ಕೆ ನಮಗೆಲ್ಲ ಸಂತೋಷ ಆಯಿತು. ಆ ಥರ ನಾಯಕರು ನಮ್ಮಲ್ಲಿ ಇನ್ನೂ ಉತ್ಪಾದನೆ ಆಗಬೇಕು, ಇನ್ನೂ ಆ ಥರ ನಾಯಕರು ನಮಗೆ ಸಿಕ್ಕಬೇಕು. ಆ ಥರ ಮಾತಾಡಿರೋದಕ್ಕೆ ಇವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಕೈಯಲ್ಲಿ ಬೇರೆ ಕಾಂಗ್ರೆಸ್ ಲೀಡ್ರುಗಳು ಅವ್ರ ವಿರುದ್ಧವಾಗಿ ನಮ್ಮೂರಿಂದ ನಾರಾಯಣಮ್ಮ ಅಂತ ಅವರು ಮೊದಲು MLA ಕಾಂಟೆಸ್ಟಾಗಿ ನಿಂತಿದ್ದರು. ಬಟ್ ಹೀನಾಯವಾಗಿ ಸೋತರು. ಕಾರಣ ಏನಂದರೆ ಆ ಅಮ್ಮನಿಗೆ ಒಂದು 10 ಜನ ಕೈಯಲ್ಲಿ ಇಟ್ಕೊಳ್ಳೋ ಅಂಥ ಕೆಪಾಸಿಟಿ ಇಲ್ಲ, ಒಂದು 10 ಓಟು ಹಾಕ್ಸೋ ಇದಿಲ್ಲ. ಅಂಥ ಅಮ್ಮನಿಗೆ ಅವತ್ತು ಇರೋವಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಟ್ಟರೋ ಗೊತ್ತಿಲ್ಲ. ಬಟ್ ಅಂಥವರು ಟಿಕೆಟ್ ಕೊಟ್ಟರು, ಹೀನಾಯವಾಗಿ ಸೋತರು. ಮತ್ತೆ ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಂಡು ನಾವೆಲ್ಲ ಹೋದ್ರೆ ನಮ್ಮೂರವರು ಅಂತ ನಾವೆಲ್ಲ ಸಪೋರ್ಟ್ ಮಾಡಿ ಆ ಅಮ್ಮನ ಗೆಲ್ಲಿಸಿದ ಕಾರಣ ಮತ್ತೆ ಆ ಅಮ್ಮನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ. ನಮ್ಮೂರಿಗೆ ಒಂದೇ ₹1 ಕೊಡುಗೆ ಇಲ್ಲ. ನಮ್ಮೂರಿಗೆ ಆಗಲಿ, ನಮ್ಮ ಇದಕ್ಕೆ ಆಗಲಿ ಎಲ್ಲಿನೂ ₹1 ಏನೂ ಇಲ್ಲ. ಎಲ್ಲ ಬಂದಿರೋ ಅನುದಾನಗಳನ್ನ ಮಾರಿಕೊಂಡು ಇದು ಒಂದು ಚೂರು ಅನುದಾನ ಇಲ್ದಿರ ಅದೇ ರೀತಿ ಆ ಅಮ್ಮನ ಮಹಿಳಾ ಅಂತ ಹೇಳ್ತಾರೆ. ಆ ಅಮ್ಮನ ಜೊತೆ ಒಂದೇ ಒಂದು ಮಹಿಳೆಯನ್ನ ಜೊತೆ ಕರ್ಕೊಂಡೋಗಿ ಸಂಘಟನೆ ಮಾಡಿರೋದಾಗಲಿ, ಒಬ್ಬರನ್ನ ಆ ಅಮ್ಮನ ಜೊತೆ ಬೆಳೆಸಿರೋದಾಗಲಿ ಒಂದು ಉದಾಹರಣೆ ಇಲ್ಲ. ಬೇರೆ ಅಮ್ಮನೊಬ್ಬರು ಬರ್ತಾರೆ, ಯಾವುದೇ ಅನುದಾನ ಬಂದರೂ ತೊಗೊಂಬಂದು ಆ ಅಮ್ಮನೊಬ್ಬಳು ಚೆನ್ನಾಗಿ ಆಗ್ತಾಳೆ. ಒಳ್ಳೆ ಮೊದಲು ಅಮ್ಮನಿಗೆ ಏನೂ ಇರಲಿಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ತಿರೋ ಮೊದಲು. ಆಮೇಲೆ ಜಮೀನುಗಳು ಮಾಡವಳೆ, ಟ್ಯಾಕ್ಟ್ರುಗಳು ತೊಗೊಂಬಂದವಳೆ, ಎಲ್ಲ ಬಿಲ್ಡಿಂಗ್ಗಳು ಕಟ್ಟವಳೆ. ಎಲ್ಲ ಅವಳು ಆ ಅಮ್ಮನೊಬ್ಬರು ಉದ್ಧಾರ ಆಗೋದಕ್ಕೋಸ್ಕರ ಈ ಥರ ರಾಜಕೀಯವಾಗಿ ಉಪಯೋಗಿಸ್ಕೊಂಡು ಎಲ್ಲ ರೀತಿ ಇದು ಮಾಡಿದ್ದಾಳೆ. ಅದು ನಮ್ಮೂರಿಂದ ಈ ಥರ ಆಯ್ಕೆ ಆಗಿ ಅಟ್ಲೀಸ್ಟ್ ನಮ್ಮೂರಿಗೆ ನಾರಾಯಣ ಮುಂದು, ಇದು ಒಂದು ರಸ್ತೆ ಇದು ನಾರಾಯಣ ಮುಂದು, ಈ ಒಂದು ಟ್ಯಾಂಕ್ ನಾರಾಯಣ ಮುಂದು, ಇಂಥವ್ರಿಗೊಂದು ಮನೆ ನಾರಾಯಣ ಮುಂದೆ ಅಂತ ಹೇಳೋಕ್ಕೊಂದೂ ಇಲ್ಲ ನಮ್ಮೂರಲ್ಲಿ. ನಾವು ಒಂದು ಗ್ರಾಮ ಪಂಚಾಯತ್ ಮೆಂಬರಾಗಿ 4 ತಿಂಗಳು ನಾವು ಮಾಡಿರೋದು ಎಷ್ಟೋ ಹೇಳ್ತೀವಿ. ಬೇಕಾದರೆ ರಸ್ತೆಗಳು ಮಾಡಿದ್ದೀವಿ, ಚರಂಡಿಗಳು ಮಾಡಿದ್ದೀವಿ, ಕಾಂಪೌಂಡ್ಗಳು ಮಾಡಿದ್ದೀವಿ, ಸ್ಕೂಲ್ಗೆ ಪ್ರತಿಯೊಂದು ಮಾಡಿದ್ದೀವಿ. ಅಷ್ಟು ಮಾಡಿರೋ ಇದರಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಅಂದರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಅಮ್ಮನ ಎಷ್ಟು ಬೇಕೋ ಮಾಡ್ಬೋದಾಗಿತ್ತು. ಆದರೂ ಇದುವರೆಗೂ ಅಮ್ಮನ ಏನೂ ಮಾಡ್ದಿರಾ ಪಾಪ ಇವಾಗ ನಾಗರಾಜಣ್ಣ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇರೋದನ್ನು ನೋಡಿ ಅಮ್ಮನ ಹೊಟ್ಟೆ ಕಿಚ್ಚಾಗಿ ಆ ಅಮ್ಮನ ಬಗ್ಗೆ ನಾಗರಾಜಣ್ಣ ಬಗ್ಗೆ ಸ್ವಲ್ಪ ಇಲ್ದಿರೋದೆಲ್ಲ ಹೇಳಿ ಅವ್ರ್ಯಾರು ಅದು ಇದು ಅಂತೇಳಿ ಮಾತಾಡಿದ್ದಾರೆ. ಇದು ತುಂಬ ಒಳ್ಳೆ ಬೆಳವಣಿಗೆ ಅಲ್ಲ ಆ ಅಮ್ಮನಿಗೆ. ಆದಿನಾರಾಯಣ ಅವರು ಮಾತಾಡಿದ್ದಾರೆ. ಸುಧಾಕರ್ ಅವ್ರಿಗೆ ನಾನು ಮಾತಾಡೋದಕ್ಕೆ ಏನು ಏಕ್ತಾ ಇದೆ ಅಂತ ಮಾತಾಡ್ತೀರಾ. ಸುಧಾಕರ್ ಅವರು ಅವ್ರ ಕೊಡುಗೆ ಇಡೀ ನಮ್ಮ ಕರ್ನಾಟಕದಲ್ಲೇ ಅವರು ಮಾಡಿರೋಂಥ ಒಂದು ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ಕರ್ನಾಟಕದಲ್ಲೇ ಒಂದು ದೊಡ್ಡ ಹೆಸರು ಮಾಡಿರೋವಂಥ ಸುಧಾಕರ್ ಇವಾಗ ನೆಕ್ಸ್ಟ್ MP ಆಗಿದ್ದಾರೆ. ಅಂಥ ಒಂದು ದೊಡ್ಡ ನಾಯಕರಿಗೆ ನೀನು ಯಾರೋ ಒಬ್ರಿಗೆ ಬಂದು ಏನು ಏಕ್ತಾ ಇದೆಯಾ ಅಂತ ಮಾತಾಡ್ತೀಯಲ್ಲ, ಅದು ನಿನಗೇನು ಏಕ್ತಾ ಇದೆ ಹೇಳ್ಬೇಕು ಫಸ್ಟು. ಅದು ಬಿಟ್ಟು ಮತ್ತೆ ನಮ್ಮ ನಾಗರಾಜಣ್ಣವ್ರು ಕೌನ್ಸಿಲರ್ ಆಗಿದ್ದಾರೆ, ಇವಾಗ ಉಪಾಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ನಿನಗೇನು ಏಕ್ತಾ ಇದೆ ಅಂತ ಕೇಳ್ತೀಯ. ಅವರು ಒಂದು ಸ್ಥಾನದಲ್ಲಿದ್ದಾರೆ, ಜನನಾಯಕರಾಗಿದ್ದಾರೆ, ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಮೆಂಬರ್ಸ್ ಓಟ್ ಹಾಕಿ ಅವರು ಉಪಾಧ್ಯಕ್ಷರು ಮಾಡಿದ್ದಾರೆ. ಅಂಥವ್ರನ್ನ ನೀನು ಏನು ಏಕ್ತಾ ಇದೆ ಅಂತ ಮಾತಾಡಿದ್ರೆ ನೀನು ಮಾತಾಡೋದಕ್ಕೆ ಫಸ್ಟ್ ಆಫ್ ಆಲ್ ನಿನ್ನ ಏಕ್ತೆ ಏನಾದರೂ ತಿಳ್ಕೊಬೇಕಲ್ಲ. ನೀನು ಏನರಿಂದ ಏನು ಏಕ್ತೆಯಿಂದ ನೀನು ಮುಂದೆ ಬಂದಿದೆಯಾ, ಯಾಕೆ ಆ ಥರ ಮಾತಾಡ್ತೀಯ ಅನ್ನೋದು ತಿಳ್ಕೊಬೇಕಲ್ಲ ನೀನು. ಅವೆಲ್ಲ ಏನು ತಿಳ್ಕೊಂಡಿದ್ದೀರ ಒಂದು ನಾಯಕನ ಬಗ್ಗೆ, ಒಬ್ಬ ಮುಖಂಡನ ಬಗ್ಗೆ ಮಾತಾಡೋದು ತುಂಬ ತಪ್ಪು. ಯಾರೋ ಕುಡಿದ್ಬಿಟ್ಟು ನೈಟ್ ಯಾವಾಗ ಕುಡಿದ್ಬಿಟ್ಟು ವೀಡಿಯೋಗಳು ಮಾಡೋದು ಇವೆಲ್ಲ ತಪ್ಪು. ನೀನು ಯಾರೋ ಕುಡಿಯೋಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕುಡಿದ್ಬಿಟ್ಟು ಮಾತಾಡೋದು ಇವೆಲ್ಲ ಸುಳ್ಳು. ಇವೆಲ್ಲ ಮಾಡಬೇಡ.
ಇದರಿಂದ ನಿನ್ನ ಘನತೆ ಗೌರವ ಕಮ್ಮಿ ಆಗುತ್ತೆ. ಮುಂದಿನ ದಿನಗಳಾದಲೇ ಒಂದು ಒಳ್ಳೆ ರೀತಿ ಬದುಕು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಹರೀಶ್ ಅಂತ, ಮುಷ್ಟೂರು ಗ್ರಾಮದಲ್ಲಿ ವಾಸ ಆಗಿರೋರು. ನನಗೆ ಯಾಕೋ ಐಮನ್ ಮಾತಾಡಿ ಸ್ವಲ್ಪ ಬೇಜಾರಾಯಿತು, ನನಗೆ ಯಾಕೋ ನೋವಾಯಿತು. ಎಷ್ಟು ಜನ ನೀವು ದತ್ತು ತಗೊಂಡಿದ್ದೀರಾ, ಎಷ್ಟು ಮನೆ ಕಟ್ಟಿದ್ದೀರಾ ಉಪಾಧ್ಯಕ್ಷ ಆದಮೇಲೆ, ಆಮೇಲೆ ನೀವು ಎಷ್ಟು ಹಾಸ್ಟೆಲ್ ಕಟ್ಸಿದ್ದೀರಾ, ಎಷ್ಟು ಮನೆಗೆ ನೀವು ಊಟ ಕೊಡ್ತಾಯಿದ್ದೀರಾ. ನಾಗರಾಜ್ ಅವರೇ ಬನ್ನಿ, ಒಂದು ಪೇಜ್ ಮೇಲೆ ಕುತ್ಕೊಳ್ಳೋಣ. ನೀನು ನಾನು ಚಾಲೆಂಜ್ ಅಂತ ಮಾತಾಡ್ತಿಲ್ಲಕ್ಕ, ನಾಚಿಕೆ ಆಗಲ್ಲ ನಕ್ಕ ನಿನಗೆ. ನೀನು ಜಿಲ್ಲಾ ಪಂಚಾಯತಿ ಒಬ್ಬ ಸದಸ್ಯ ಆದಾಗ ಮುಷ್ಟೂರಲ್ಲಿ ನಿಂದು ಅಂತ ಏನಾದರೂ ಒಂದು ಕೊಡುಗೆ ತೋರಿಸ್ಬಿಡು ನನಗೆ ಸಾಕು. ನಿನಗೂ ನನಗೆ ಚಾಲೆಂಜು, ನಂಗೆ ಚಾಲೆಂಜು. ಒಂದು ಕೊಡುಗೆ ಏನಾದರೂ ತೋರಿಸ್ಬೇಡು. ಎಲ್ಲ ಪಂಚಾಯತಿಗೂ ಬೇಡ, ಯಾವ ಊರಿಗೂ ಬೇಡ, ಮುಷ್ಟೂರು ಹಳ್ಳಿಗೆ ಮಾತ್ರ ತೋರಿಸ್ಬಿಡಿ ನಿಂದು ಅಂತ ಒಂದು ಕೊಡುಗೆ. ಒಂದು ರಸ್ತೆ, ಒಂದು ಲೈಟು, ಇಲ್ಲ ಒಂದು ಮನೆ, ಒಂದು ಲೋನು, ಏನಾದರೂ ಯಾರಿಗಾದರೂ ಮುಷ್ಟೂರಲ್ಲೇ ಒಂದು 10 ಜನನ ನಿಮ್ಮ ಮುಂದೆ ನಿಲ್ಲಿಸ್ತೀನಿ ನಾನು. ಅವ್ರು 10 ಜನನೂ ಸೇರಿ ನಾರಾಯಣಕ್ಕೆ ನೀವು ಒಳ್ಳೆಯವಳು ಅಂತ ಏನಾದರೂ ಯಾರು ಹೇಳ್ಬಿಟ್ರೆ, ನೀನು ಹೇಳಿದ ಮಾರ್ಗ ಮತ್ತೆ ನಾವು ಹಿಂದಕ್ಕೆ ಹೋಗಲ್ಲ. ಒಬ್ಬರು ಹೇಳಿದ್ರೆ ಸಾಕು ನಿಮ್ಮ ಪರವಾಗಿ. ಏನು ಮಾಡಿದೀಯಾಕ ನೀನೇ ಮಾಡಿಲ್ಲ. ಏನೋ 5 ವರ್ಷ ನೀನು ಜಿಲ್ಲಾ ಪಂಚಾಯತಿ ಸದಸ್ಯರಾದಾಗ 5 ವರ್ಷ ನೀನೇ ಏನೂ ಮಾಡಿಲ್ಲ. ಅವ್ರು ಇನ್ನೂ ಬಂದು ಎಲ್ಲ ಇನ್ನೊಂದು 1 ತಿಂಗಳು 2 ತಿಂಗಳು ಆಯಿತು ನಗರಸಭೆಯಲ್ಲಿ ಬಂದು ಇನ್ನೂ ಒಂದು 2 ತಿಂಗಳು ಆಯ್ತು ನಾಗರಾಜಣ್ಣವ್ರು ಬಂದು. ಪಾಪ ಅವ್ರ ಬಗ್ಗೆ ಎಲ್ಲ ಇದು ಡಾಮಿನೇಟ್ ಮಾಡ್ತಿರಲ್ಲಕ್ಕ, ಸ್ವಲ್ಪ ಅರ್ಥ ಮಾಡ್ಕೊಳ್ರಕ್ಕ ಮಾತಾಡೋವಾಗ. ಎಲ್ಲ ನೀವು ಸೀನಿಯರು, ಈ ಥರ ಮಾತಾಡೋದು ತಪ್ಪು. ಫಸ್ಟ್ ಆಫ್ ಆಲ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಿಂದೆ ನೀವು ಏನು ಮಾಡಿದ್ರೆ ಏನಿಲ್ವಾ ಅದನ್ನು ಫಸ್ಟ್ ಜ್ಞಾಪಕ ಮಾಡ್ಕೊಳ್ಳಿ. ಇವ್ರಿಗೆ ಹೇಳೋದಲ್ಲ ಬುದ್ಧಿ. ಫಸ್ಟ್ ನೀವೇನು ಮಾಡಿದ್ರಿ ಇಲ್ಲ ತಿಳ್ಕೊಳ್ರಿ ಫಸ್ಟು. ಇದು ಯಾಕೆ ಮಾತಾಡ್ತೀರಿ ಇವ್ರ ಬಗ್ಗೆ ಎಲ್ಲ? ನಾನು ಯಾರಿದ್ದಾರೋ ವಿರುದ್ಧನೆಲ್ಲ ಮಾತಾಡ್ತಾ ಇರೋದು. ನಾಣಕ ನಿಮ್ಮ ವಿರುದ್ಧ ಮಾತ್ರ ಮಾತಾಡ್ತಾ ಇರೋದು. ಬೇರೆ ಯಾರ ಮೇಲೂ ಉದ್ದೇಶಿಸ್ಕೊಂಡು ಮಾತಾಡ್ತಾ ಇಲ್ಲ. ನಾಗರಾಜನ ಬಗ್ಗೆ ಮಾತಾಡೋದಕ್ಕೆ ನಮ್ಮವರು ಅದಕ್ಕೋಸ್ಕರ, ನೀನು ನಮ್ಮವ್ರು ಅದಕ್ಕೋಸ್ಕರ ನಿನ್ನ ಮೇಲೆ ಮಾತ್ರ ನಾನು ವಿರುದ್ಧ ಮಾತಾಡ್ತಾ ಇರೋದು. ಬೇರೆ ಯಾರ ಉದ್ದೇಶನೂ ನಾನು ಮಾತಾಡೋದೇ ಇಲ್ಲ, ಯಾರ ಮೇಲೂ ಉದ್ದೇಶ ಇಲ್ಲ ನನಗೆ. ನೀನು ಮಾತಾಡೋದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ನೀನೇನಾದರೂ ಮಾಡಿದರೆ ತೊಗೊಂಬ, ಒಂದು ಪಟ್ಟಿ ಕೊಡು ಸಾಕು ನನಗೆ. ಜಿಲ್ಲಾ ಪಂಚಾಯತಿ ನಾನು ಸದಸ್ಯರಾದಾಗ ಇಂತಿಂಥ ಕೆಲಸ ಮಾಡಿದ್ದೀನಿ ನೋಡ್ರಪ್ಪ ಅಂತ ಒಂದು ಪಟ್ಟಿ ಕೊಡು ಸಾಕು. ಒಂದೇ ಒಂದು ರೋಡ್ಗಳು ಎಷ್ಟು ಹಾಕಿದೆಯಾ, ಎಷ್ಟು ಚರಂಡಿಗಳು ಹಾಕಿದೆಯಾ, ಎಷ್ಟು ಬಲ್ಪ್ಗಳು ಹಾಕಿದೆಯಾ, ಯಾವ ಮನೆ ಕಟ್ಸಿದೀಯಾ ನೀನು ಜಿಲ್ಲಾ ಪಂಚಾಯತ್ ಸದಸ್ಯರಾದ್ಮೇಲೆ ಏನೇನು ಮಾಡಿದೆ ಒಂದೇ ಒಂದು ಪಟ್ಟಿ ಕೊಟ್ಬಿಡಕ್ಕ ಸಾಕು. ನೀನು ಹೇಳ್ತಾಗೆ ಅಲ್ಲಕ್ಕ, ನಿನ್ನಿಂದ ಒಂದು 10 ಜನ ಬರೋರು ಹೇಗ್ತೇ ಇಲ್ಲ. ಒಂದು 10 ಜನ ಇವರೆಲ್ಲ ಬೈಕು ಅಂತಾರೆ. ಏನಾದರೂ ಪೋಸ್ಟಿಂಗ್ ಕೊಡ್ತಾರೇನೋ, ಹಿಂಗೇನಾದರೂ ಹೇಳಿರಂದನ. ಪೋಸ್ಟಿಂಗು ಕೊಡಲ್ಲ, ಯಾವುದೂ ಕೊಡಲ್ಲ. ನೀನು ಸುಮ್ಮನೆ ಯಾಕೆ ಇದೆಲ್ಲ ಮಾಡೋಕ್ಕೆ ಹೋಗ್ತೀಯಾಕ? ಬೇಡ. MLA ಏನೋ ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ಪಾಡ್ಗೆ ಅವರು, ಇವ್ರ ಪಾಡ್ಗೆ ಅವರು ಇದ್ದಾರೆ. ನೀನು ಯಾಕಾಗ ಸೆಂಟ್ರಲ್ಲಿ ಇದು ಮಾಡ್ಕೊತೀಯ? ಮುಷ್ಟೂರಲ್ಲೇ ಒಂದು ಮನೆ ಏನಾದರೂ ಕೊಡ್ಸಿದ್ರೆ ನೀಡು. ಇಲ್ಲಾಂದರೆ ನೀನು ಹೇಳ, ನಾನು 4 ಸೈಟ್ ಇದೆ ಮುಷ್ಟೂರಾಗಿ. ನಿನಗೆ ಹೆಂಗೆ ಬಂದು ಸೈಟ್ಗಳು ನಿನಗೆ? ಟೋಟಲ್ 5 ಸೈಟು, 5 ಸೈಟ್ಗಳು ಹೆಂಗೆ ಬಂದು ನಿನಗೆ? ಮುಷ್ಟೂರು ಬಡವರಿಗೆ ನಿಂದೇ ಕೊಡುಗೆ ಅಂತ ಏನಿದೆ? ಒಬ್ಬರನ್ನ ತೋರಿಸು ಸಾಲ. ಮುಷ್ಟೂರಾಗ ಕಾಲೇನಾಗ ಒಬ್ಬರು ನಿಂತ್ಬಿಟ್ಟು ನಿಮ್ಮ ರಿಲೇಷನ್ ಬಿಟ್ಟು ಬೇರೆಯವ್ರನ್ನ ಏನಾದರೂ ಒಬ್ಬರನ್ನ ನಾನು ಬೆಳೆಸಿದ್ದೀನಿ, ಇವ್ರನ್ನ ಬೆಳೆಸಿದ್ದೀನಿ, ಇಂಥವ್ರನ್ನ ಬೆಳೆಸಿದ್ದೀನಿ ಅಂತ ಒಬ್ಬರನ್ನ ತೋರಿಸ್ಬಿಟ್ಟು ಸಾಕು.